ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು 6ನೇ ಪಾಯಿಂಟ್ ನಲ್ಲಿ ಏನು ಅಸ್ಥಿಪಂಜರ ಪತ್ತೆಯಾಯಿತು, ಅದರ ರಹಸ್ಯ ಬಯಲಾಗ್ತಾ ಇದೆಯಾ? ಫಾರೆನ್ಸಿಕ್ ಟೀಮ್ಗೆ ಆ ಮೂಳೆ ರಹಸ್ಯ ಪತ್ತೆನೇ ಸವಾಲಾಯ್ತಾ? DNA ಸೇರಿ ಹಲವು ಬಗೆಯ ಸಂಶೋಧನೆ ಸವಾಲಾಗಿದೆ. ಯಾಕೆ ಹೀಗಾಯ್ತು ಹಾಗಿದ್ರೆ? ಪತ್ತೆಯಾದ ಮೂಳೆಗಳು 15 ವರ್ಷಗಳಷ್ಟು ಹಿಂದಿನದ್ದ. ವರ್ಷಗಳ ಹಿಂದೆಯೇ ಮಣ್ಣು ಪಾಲಾಗಿದ್ರಿಂದ ಹಾನಿಯಾಗಿದೆ. ಮಣ್ಣಿನಲ್ಲಿ ಕಠಿಣ ರಾಸಾಯನಿಕಗಳಿಂದಾಗಿ DNA ನಾಶ ಆಗಿರುವ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. 20 ವರ್ಷಕ್ಕಿಂತ ಹಳೆಯ ಎಲುಬುಗಳಲ್ಲಿ DNAಗೆ ಡ್ಯಾಮೇಜ್ ಆಗ್ಬಿಡುತ್ತೆ. ಮಣ್ಣಿನಲ್ಲಿರುವಂತಹ ತೇವಾಂಶ, ಸೂಕ್ಷ್ಮಾಣುಜೀವಿಗಳಿಂದ DNA ನಾಶ ಆಗೋ ಸಾಧ್ಯತೆಗಳಿರುತ್ತೆ. ಮೂಳೆಗಳ ತುಂಡು ಸಿಕ್ಕಿದ್ರಿಂದಾಗಿ ಅದರ ಗುರುತು ಪತ್ತೆ ಕಾರ್ಯ ಕಷ್ಟ ಆಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಪಡಿತಾ ಹೋಗೋಣ. FSL ತಜ್ಞರಾದಂತಹ ಚಂದ್ರಕಾಂತ್ ಅವರು ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು. ಅದರಲ್ಲೂ ಈಗ 6ನೇ ಪಾಯಿಂಟ್ನಲ್ಲಿ ಒಂದೇನು ಅಸ್ಥಿಪಂಜರ ಸಿಕ್ಕಿದೆ, ಅದರ DNA ಪತ್ತೆ ಕಾರ್ಯ ಬಹಳ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸಾಮಾನ್ಯವಾಗಿ ಒಂದು ಅಸ್ಥಿಪಂಜರ ಸಿಕ್ಕಾಗ ಎಷ್ಟು ವರ್ಷಗಳ ಹಿಂದಿನದ್ರನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗತ್ತೆ, ಅಥವಾ ಈ 15-20 ವರ್ಷ ಆದ್ಮೇಲೆ DNA ನಾಶ ಆಗೋ ಚಾನ್ಸಸ್ ಇರುತ್ತಾ? ಹೌದು, ನಾನು ಆಗಲೇ ಹೇಳ್ದಾಗೆ ಸೊ ಈ ಬೋನ್ ಮತ್ತು ಹಲ್ಲನ್ನ ನಾವು ಎಕ್ಸಿಮೇಷನ್ ಮಾಡಿದಾಗ ನಾವು ಇಟ್ಕೊಂಡಿರ್ತೀವಿ ಫರ್ದರ್ DNA ಸಲುವಾಗಿ ಎಕ್ಸಾಮಿನೇಷನ್ ಮಾಡಲಿಕ್ಕೆ. ಸೊ ಈಗ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಆ ಮಣ್ಣಿನದ್ರಲ್ಲಿ ಅಸಿಡಿಕ್ ಅಂಶ ಜಾಸ್ತಿ ಇದ್ದರೆ ಬೋನ್ನ ಕರೋಷನ್ ಮಾಡ್ತದೆ. ಸೊ ಬೋನ್ ಒಳಗಡೆ ಬೋನ್ ಮ್ಯಾರೋ ಅಂತೇಳಿ ಇರುತ್ತೆ, ಅದು ಎಕ್ಸ್ಟ್ರಾಕ್ಟ್ ಮಾಡಿ ಅದರಲ್ಲಿ ನಾವು DNA ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಒಂದು ಪ್ರೊಫೈಲಿಂಗ್ ಮಾಡಿ ಅದನ್ನು ಅನಾಲಿಸಿಸ್ ಮಾಡಿ ನಂತರ ಅದನ್ನ ಕಂಪ್ಯಾರಿಸನ್ ಮಾಡಬೇಕಾಗ್ತದೆ. ಸೊ ಪ್ರಾಬ್ಲಿ ಎಕ್ಸಿಮೇಷನ್ ಮಾಡುವಾಗ ಇದು ಒಂದು ಪ್ರೋಸೆಸ್ ಆ್ಯಂಡ್ ಇಟ್ ಈಸ್ ಕಲೆಕ್ಷನ್ ಆಫ್ ದ ಸಾಯಿಲ್. ದೇಹ ಮೇಲ್ ಭಾಗದಲ್ಲಿ ಮತ್ತು ಎಡ ಮತ್ತು ಬಲ ಮತ್ತು ಕೆಳಗಡೆ ಭಾಗದಲ್ಲಿ ನಾವು ಮಣ್ಣನ್ನು ಶೇಖರಣೆ ಮಾಡಿ ಅದನ್ನು ಕೂಡ ಕಳಿಸ್ಬೇಕಾಗ್ತದೆ. ಜೊತೆಗೆ ಈ ಎಲುಬುಗಳು ಸ್ಪಷ್ಟವಾಗಿರದಿದ್ರೆ ಲಿಂಗ ನಿರ್ಧಾರಕ್ಕೆ ಕೂಡ ಬಳಸೋದಕ್ಕೆ ಅದಕ್ಕೆ ಸಮಸ್ಯೆ ಆಗತ್ತೆ. ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀವಿ. DNA ಸೇರಿದಂತೆ ಹಲವು ಬಗೆಯ ಸಂಶೋಧನೆ ಸವಾಲಾಗಿದೆ. ಎಸ್ ಚಂದ್ರಕಾಂತ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಸರ್, ತಾವು ವಿವರಿಸ್ತಾ ಇದ್ರಿ, ಆದರೆ ಮತ್ತೊಂದು ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಈ ಸಿಕ್ಕಂತಹ ಎಲುಬುಗಳು ಅದು ಒಂದೊಮ್ಮೆ ಸ್ಪಷ್ಟ ಆಗಿರಲಿಲ್ಲ ಅಂತಂದ್ರೆ ಈ ಜೆಂಡರ್ ನಿರ್ಧಾರ ಮಾಡೋದು ಕೂಡ ಕಷ್ಟ ಆಗ್ಬಿಡುತ್ತಾ? ಏನೇನು ಸವಾಲುಗಳು ಅಂತ ಈ ಹಳೇ ಹಲವು ವರ್ಷಗಳ ಹಿಂದೆ ಅಲ್ಲಿ ದಫನ್ ಮಾಡಿರೋದು ಸಿಕ್ಕದಂತಹ ಸಂದರ್ಭದಲ್ಲಿ? ಅಲ್ಲ, ಈಗ ಅಸಿಡಿಕ್ ಸಾಯಿಲ್ ಕಂಟೆಂಟ್ ಇರೋದ್ರಿಂದ ಜೆಂಡರ್ ಅದು ಒಳಗಡೆ ಪರ್ಕಲೇಟ್ ಆಗಿ DNA ಲೀಚ್ ಆಗಕ್ಕೆ ಸಾಧ್ಯತೆ ಇರುತ್ತೆ, ಲೀಚ್ ಆಗಕ್ಕೆ. ಸೊ ಬಟ್ ದ ಸ್ಕೆಲಿಟಲ್ ಫ್ರೇಮ್ವರ್ಕ್ ಕೂಡ ಬಿನ್ ಸ್ಟೋರ್ಡ್ ದ್ಯಾಟ್. ಸೊ ನಮಗೆ ಇಲ್ಲಿ ವಿಜುವಲ್ಸ್ ಅಲ್ಲಿ ಏನೂ ಕಾಣ್ತಾ ಇಲ್ಲ, ಮೂಳೆ ಯಾವ ಸ್ಥಿತಿನಲ್ಲಿ ಕಂಡಿದೆ ಅದು ಅಂತ ಹೇಳಿ. ಸೊ ಈ ಅಸಿಡಿಕ್ ಸಾಯಿಲ್ ಇರೋದ್ರಿಂದ ಸೊ ಬೋನ್ನ ಕೊರೋಡ್ ಮಾಡಿದಾಗ ಇಟ್ ಬಿಕಮ್ಸ್ ಪೋರಸ್. ಸೊ ಅದರಿಂದ ಒಳಗಡೆ ಅಸಿಡಿಕ್ ಸಾಯಿಲ್ ಹೋಗಿ ಆ ಬೋನ್ ಮ್ಯಾರೋ ಮೇಲೆ ಎಫೆಕ್ಟ್ ಮಾಡುವಂತ ಒಂದು ಸಾಧ್ಯತೆ ಇದೆ. ಸೊ ಇದ್ರ ಜೊತೆನಲ್ಲಿ ಹಲ್ಲು ದವಡೆ ಮತ್ತು ಒಸಡಿನ ಹಲ್ಲುಗಳು ಏನಾರ ಸಿಕ್ಕಿದ್ಯಾ ಅನ್ನೋದು ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಸೊ DNA ಈ ಕೇಸ್ನಲ್ಲಿ ಐ ಥಿಂಕ್ ಹಲ್ಲಲ್ಲಿ ಏನಾರ ಎಕ್ಸ್ಟ್ರಾಕ್ಟ್ ಮಾಡುವಂತ ಸಾಧ್ಯತೆ ಇದೆ ಅಂತ ಕಾದು ನೋಡ್ಬೇಕಾಗ್ತದೆ. ಜೊತೆಗೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಸಾವು ಹೇಗಾಯ್ತು ಅದನ್ನು ಪತ್ತೆ ಹಚ್ಚೋದು ಕೂಡ ಬಹಳ ಪ್ರಮುಖ. ಹಾಗಾಗಿ ಈ ಮೂಳೆಗಳಲ್ಲಿ ಏನಾದರೂ ಗಾಯದ ಗುರುತು ಕಂಡು ಬರಲಿಲ್ಲ ಅಂತಂದ್ರೆ ಅದನ್ನು ಪತ್ತೆ ಹಚ್ಚೋದು ಸವಾಲ, ಅಥವಾ ಬೇರೆ ಏನಾದರೂ ಅದಕ್ಕೆ ಅವಕಾಶಗಳಿದೆಯಾ? ಎಸ್, ಮತ್ತೆ ಸಂಪರ್ಕಿಸೋ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ತಜ್ಞರು ಹೇಳ್ತಾ ಇದ್ರು ಅಲ್ಲಿ ಮಾಯ್ಸ್ಟ್ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಹಲವು ವರ್ಷಗಳ ಕಡೆಗೆ ಆದರೆ ಅಂತ ಬಹಳ ಕಷ್ಟಕರ, ಸವಾಲು ಬಹಳ ದೊಡ್ಡದಿದೆ. ಆದರೆ ಈಗ ಮತ್ತೆ 11ನೇ ಪಾಯಿಂಟ್ನಲ್ಲಿ ಶೋಧ ನಡೀತಾ ಇದೆ. ಧರ್ಮಸ್ಥಳದಲ್ಲಿ ಇವತ್ತಿನ ಶೋಧ ಶುರುವಾಗಿದೆ. ಆದರೆ ಪಾಯಿಂಟ್ 11ರ ಬದಲಿಗೆ ದೂರುದಾರ ಬೇರೆ ಕಡೆ ಕರೆದೊಯ್ದಿದ್ದಾರೆ. ಪಾಯಿಂಟ್ ನಂಬರ್ 11ರಲ್ಲಿ ಶೋಧವನ್ನು ನಡೆಸೋದಕ್ಕೆ SIT ತಂಡ ಆರಂಭ ಮಾಡಿತ್ತು. ಆದರೆ ಆ ಸಂದರ್ಭದಲ್ಲಿ ದೂರುದಾರ ಪಾಯಿಂಟ್ ನಂಬರ್ 11ರ ಬದಲಿಗೆ ಅದರ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. 11ನೇ ಪಾಯಿಂಟ್ ಮೇಲಿರುವಂತಹ ಗುಡ್ಡ ಹತ್ತಿದೆ ಈಗ SIT ತಂಡ.
ಸದ್ಯ ಪಾಯಿಂಟ್ 11ರ ಮೇಲ್ಭಾಗದಲ್ಲಿದೆ ತಂಡ. 13 ಪಾಯಿಂಟ್ಗಳನ್ನೇನು ಗುರುತಿಸಲಾಗಿತ್ತು, ಒಂದಾದ ಮೇಲೆ ಒಂದು ಕಡೆ ಶೋಧವನ್ನು ನಡೆಸಲಾಗ್ತಾ ಬರ್ತಾ ಇತ್ತು. ಈಗ 10 ಪಾಯಿಂಟ್ಗಳಲ್ಲಿ ಶೋಧ ಮುಕ್ತಾಯ ಆಗಿದ್ದು 11ನೇ ಪಾಯಿಂಟ್ಗೆ ಬಂದಿರುವಂಥದ್ದು SIT ತಂಡ. ಆದರೆ ಆ ಸಂದರ್ಭದಲ್ಲಿ 11ನೇ ಪಾಯಿಂಟ್ನ ಮೇಲಿರುವಂತಹ ಗುಡ್ಡ ಹತ್ತಿದೆ SIT ತಂಡ. ಬಹಳಷ್ಟು ವರ್ಷಗಳಾಗಿ ಹೋಗಿದೆ. ಜಿಯೋಗ್ರಾಫಿಕಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಹಾಗೆ ಮೆಮೊರಿಯಲ್ಲೂ ಕೂಡ ಉಳಿಯೋದು ಬಹಳ ಕಷ್ಟಕರ. ಆದರೆ ಈಗಾಗಲೇ ಗುರುತಿಸಿದ್ದ ದೂರುದಾರ ಎಸ್ 6ನೇ ಪಾಯಿಂಟ್ನಲ್ಲಿ ಸಿಕ್ಕಂತಹ ಅಸ್ಥಿ ಮಂಜರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ವಿ. FSL ತಜ್ಞರಾದಂತಹ ಚಂದ್ರಕಾಂತ್ ಅವರು ವಿವರಿಸ್ತಾ ಇದ್ರು. ಸರ್, ತಾವು ಹೇಳ್ತಾ ಇದ್ರಿ ಅಂದರೆ ಹಲವು ವಿಷಯಗಳು ಈಗ ಏನೇನು ಸವಾಲು ಅಂತ ಹೇಳಿ. ಈಗ ನೋಡ್ತಾ ಹೋದರೆ ಎಷ್ಟು ವರ್ಷಗಳು ಹಳೆಯದು ಅದೆಲ್ಲ ಗಮನಿಸ್ತಾ ಇದ್ದೀವಿ. ಬಹುಶಃ ಈ ಮೇಲ್ಭಾಗದಲ್ಲಿ ಅಂದರೆ ಮಣ್ಣನ್ನು ಸರಿಯಾಗಿ ಮುಚ್ಚಲಿಲ್ಲ ಅಂತಂದರೆ ಮೂಳೆಗಳು ಬೇಗ ಬೇಗ ಕೊಳೆತು ಹೋಗುವಂಥದ್ದು, ಬೇಗ ಅಂದರೆ ಪುಡಿಯಾಗುವಂಥದ್ದು ಅಂಥ ಸಾಧ್ಯತೆಗಳಿರುತ್ತಾ? ಅದರದ್ದು ಬಗ್ಗೆ ಏನು ಮಾಹಿತಿಗಳು ಲಭ್ಯ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಏನು ಹೇಳ್ಬೋದು ಅಂತ? ಇನ್ನೊಂದು ಅಂಶ ನಾವಲ್ಲಿ ಗಮನದಲ್ಲಿ ಏನು ಇಟ್ಕೊಳ್ಬೇಕು ಅಂತಂತಂದ್ರೆ, ಈಗ ದೂರುದಾರ ಹೇಳಿರೋ ಹಾಗೇನೆ ಅದು 2 ರಿಂದ 3 ಅಡಿ ಕೆಳಗಡೆ ಹೂತಿದ್ದೆ ಅಂತೇಳಿ ಹೇಳ್ತಾರೆ. ಎಲ್ಲ ಶವಗಳನ್ನು ಹೆಣಗಳನ್ನು ಅದೇ ರೀತಿ ಮಾಡಿದ್ರ ಅಂತ ಒಂದು. ಸೆಕೆಂಡ್ ಪ್ರಶ್ನೆ ಇಲ್ಲಿ ಏನು ಬರ್ತದೆ ಅಂತಂದ್ರೆ, ಈಗ ಈ ಕಾಡು ಪ್ರಾಣಿಗಳು ದೇ ಹೈಲಿ ಸ್ಪೆಷಲೈಸ್ಡ್ ಸೆನ್ಸರಿ ಆರ್ಗನ್ಸ್, ಅವಕ್ಕೆ ಸ್ನಿಫ್ ಮಾಡುವಂಥ ಒಂದು ಕೆಪಾಸಿಟಿ ತುಂಬ ಜಾಸ್ತಿ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಅದು ಗುಂಡಿನಲ್ಲಿ ಇರುವಂಗೆನೆ ಅದನ್ನ ಅನಿಮಲ್ ಅಟ್ಯಾಕ್ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇದೆ. ಅದನ್ನ ಒಬ್ರು ಎಕ್ಸ್ಪರ್ಟ್, ಫೊರೆನ್ಸಿಕ್ ಎಕ್ಸ್ಪರ್ಟ್ ಅದನ್ನ ನೋಡಿ ಇದು ಪ್ರಾಣಿಗಳು ಮಾಡಿರೋದೋ ಹೌದೋ ಅಲ್ಲೋ ಅಂತಾನು ಕೂಡ ಒಂದು ಉತ್ತರನ ಅವರು ನೀಡಬಲ್ಲರು ಅಂತ ಹೇಳಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈಟ್, ಸವಾಲು ದೊಡ್ಡದಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ಮಾಹಿತಿಯನ್ನು ಟಿವಿ ನನ್ನ ಜೊತೆ ಹಂಚ್ಕೊಂಡಿದ್ದಕ್ಕೆ. 6ನೇ ಪಾಯಿಂಟ್ನ ವಿಚಾರ ಹೀಗಿತ್ತು. ಇನ್ನು 11ನೇ ಪಾಯಿಂಟ್ನಲ್ಲಿ ಇವತ್ತಿನಿಂದ ಶೋಧ ಶುರುವಾಗಿದೆ. ಏನಾದರೂ ಸಿಗುತ್ತಾ ಅನ್ನುವಂತಹ ಕುತೂಹಲ ಇದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH